ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾಗಿ ನುಗ್ಗೆಕಾಯಿ ಬಸ್ಸಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ನುಗ್ಗೆಕಾಯಿ ಸೀಸನಲ್ಲಿ ಒಮ್ಮೆ ಒಂದು ಸತಿ ಆದರೂ ಮಾಡಿ, ತುಂಬಾ ರುಚಿಕರವಾಗಿರುತ್ತದೆ ನುಗ್ಗೆಕಾಯಿ ಬೇಳೆ ಬಸ್ಸಾರು. ಹಾಗೆ ನನ್ನ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಈಗ ನೋಡಿ, ಮೊದಲಿಗೆ ಆ ಕಪ್ಪಲ್ಲಿ 2 ಕಪ್ ಆಗುವಷ್ಟು ತೊಗರಿಬೇಳೆನ ಹಾಕ್ಕೊತಾ ಇದ್ದೀನಿ. ಮತ್ತು ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಹೆಸರುಕಾಳನ್ನು ಹಾಕ್ಕೊಂಡು ಒಂದೆರಡು ಸತಿ ಚೆನ್ನಾಗಿ ಬೇಳೆಕಾಳುಗಳನ್ನು ತೊಳ್ಕೊಂಡು ಬಂದಿದ್ದೀನಿ. ಇದಕ್ಕೆ ಬೇಯೋಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಬಿಸಿನೀರನ್ನು ಸೇರಿಸ್ತಾ ಇದ್ದೀನಿ. ಬೇಳೆ ಹಾಗೇ ಬೇಯಿಸ್ತಾ ಇದ್ದೀನಿ, ನಾನು ಇಲ್ಲಿ ಕುಕ್ಕರ್ಗೆ ಹಾಕ್ತಾ ಇಲ್ಲ, ಹಾಗೆ ಹಾಕಿದ್ದೀನಿ, ಬೇಯ್ತಾ ಇರುತ್ತೆ. ಅಷ್ಟೊತ್ತಿಗೆ ನೋಡಿ, ಅರ್ಧ kg ಆಗುವಷ್ಟು ನುಗ್ಗೆಕಾಯಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ. ಅದರ ಮೇಲೆ ಎಲ್ಲ ನಾರೆಲ್ಲ ತೆಗ್ದಾಕ್ಬಿಟ್ಟು ಆ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮೀಡಿಯಮ್ ಆಗಿ. ಇದಕ್ಕೆ ಹಾಕ್ಕೊಂಡು ನೀಟಾಗಿ ಎಲ್ಲ ತೊಳ್ಕೊಳ್ಬೇಕಾಗುತ್ತೆ. ಸಿಂಪಲಾಗಿ ಮಾಡ್ಕೊಬೋದು, ಟೇಸ್ಟೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಎಲ್ಲನೂ ಅಷ್ಟೇ ತೊಳೆದ್ಬಿಟ್ಟು ಸೈಡ್ಗೆ ತೆಗೆದಿಟ್ಕೊತಾ ಇದ್ದೀನಿ. ಈಗ ನಾನು ಏನು ಬೇಳೆಕಾಳನ್ನು ಹಾಕಿದ್ದೀನೋ ಆ ಬೇಳೆ ಅರ್ಧ ಭಾಗದಷ್ಟು ಬೆಂದಿದೆ. ಅರ್ಧ ಭಾಗದಷ್ಟು ಬೆಂದರೆ ಸಾಕಾಗುತ್ತೆ. ನುಗ್ಗೆಕಾಯಿ ಹಾಕಿದ್ಮೇಲೆ ನುಣ್ಣಗೆ ಆಗೋಗುತ್ತೆ ಬೇಳೆ ಅನ್ನೋದು, ಅಷ್ಟು ಬೆಂದರೆ ಸಾಕಾಗುತ್ತೆ. ಹೆಸರುಕಾಳು ಮತ್ತು ತೊಗರಿಬೇಳೆ ಇಷ್ಟು ಬೆಂದ ಮೇಲೆ ನಾನು ಏನು ನುಗ್ಗೆಕಾಯಿಯನ್ನು ಕಟ್ ಮಾಡಿಬಿಟ್ಟು ತೊಳೆದ್ಬಿಟ್ಟು ಸೈಡ್ಗೆ ತೆಗೆದಿಟ್ಕೊಂಡಿದ್ದೀನೋ ಅವನ್ನು ಎಲ್ಲನೂ ಅಷ್ಟೇ ಸೇರಿಸ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪನ್ನು ಸೇರಿಸ್ಬಿಟ್ಟು ಏನು ಮಿಕ್ಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ, ಮುಚ್ಚಳ ಮುಚ್ಚಿಬಿಟ್ಟು ಇಟ್ಟರೆ ಸಾಕು, ಬೆಂದಿರುತ್ತೆ. ಅಷ್ಟೊತ್ತಿಗೆ ಬೇಯ್ತಾ ಇರುತ್ತೆ. ಅಷ್ಟೊತ್ತಿಗೆ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಅಷ್ಟೊತ್ತಿಗೆ ಒಂದು ಬಾಣಲಿಗೆ ಒಂದು 2 ಚಮಚ ಆಗುವಷ್ಟು ಎಣ್ಣೆ, ಹಾಗೆ 1 ಗಡ್ಡೆ ಆಗುವಷ್ಟು ಈರುಳ್ಳಿ, 2 ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಜಾಸ್ತಿ ಸೇರಿಸ್ಕೊಂಡ್ರೆ ಸಾಂಬಾರು ಅನ್ನೋದು ಟೇಸ್ಟು ಚೆನ್ನಾಗಿರುತ್ತೆ. ಅದರಿಂದ ಇಲ್ಲಿ ನಾನು ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಸೇರಿಸ್ತಾ ಇದ್ದೀನಿ. ಅರ್ಧ ಭಾಗದಷ್ಟು ಫ್ರೈ ಆದಮೇಲೆ 2 ಟೊಮೊಟೊವನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಸೇರಿಸ್ತಾ ಇದ್ದೀನಿ. ಕರಿಬೇವು ಸೇರಿಸೋದ್ರಿಂದ ಘಮ ಅನ್ನೋದು ಚೆನ್ನಾಗಿ ಬರುತ್ತೆ ಸಾಂಬಾರು, ಅದರಿಂದ ಸ್ವಲ್ಪ ಕರಿಬೇವನ್ನು ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ಸೇರಿಸ್ಕೊಂಡು ಟೊಮೊಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಇದಕ್ಕೆ ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣನ್ನು ಸೇರಿಸ್ತಾ ಇದ್ದೀನಿ. ಟೊಮೊಟೊ ಸೇರಿಸಿರೋದ್ರಿಂದ ಹುಣಸೆಹಣ್ಣು ಸ್ವಲ್ಪ ಕಡಿಮೆ ಸೇರಿಸ್ತಾ ಇದ್ದೀನಿ. ಹಾಗೆ ಅರ್ಧ ಕಾಯಿ ಆಗೋಷ್ಟು ಕೊಬ್ಬರಿಯನ್ನು ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ಸೇರಿಸ್ಕೊಂಡು ಲೈಟಾಗಿ ಹಾಗೆ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡ್ರೆ ಆಯಿತು. ಟೊಮೊಟೊ ಎಲ್ಲ ಸಾಫ್ಟಾಗಿ ಆದಮೇಲೆ ಹಾಕೊಂಡ್ರೆ ಆಯಿತು. ನೋಡಿ, ಆ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಅಷ್ಟು ಫ್ರೈ ಆದರೆ ಸಾಕಾಗುತ್ತೆ. ಜಾಸ್ತಿ ಕೊಬ್ಬರಿ ಹಾಕಿದ್ಮೇಲೆ ಏನು ಜಾಸ್ತಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇರೋಲ್ಲ. ಹಾಗೆ ಸ್ವಲ್ಪ ಕೊತ್ತಂಬರಿಯನ್ನು ಸೇರಿಸ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿಬಿಟ್ಟು ಇದು ಹಾರಕ್ಕೆ ಅಂತ ಸೈಡ್ಗೆ ತೆಗೆದಿಡ್ತಾ ಇದ್ದೀನಿ. ಆರಿಸ್ಕೊಳ್ಬೇಕಾಗುತ್ತೆ ಚೆನ್ನಾಗಿ, ತಣ್ಣಕ್ಕೆ ಹಾಗೆ ಅಂತ ಸೈಡ್ಗೆ ತೆಗೆದಿಡ್ತಾ ಇದ್ದೀನಿ. ಈಗ ಒಂದು ಜಾರ್ಗೆ 2 ಚಮಚ ಆಗೋಷ್ಟು ಸಾಂಬಾರು ಪೌಡರನ್ನು ಸೇರಿಸ್ತಾ ಇದ್ದೀನಿ. ಮನೇಲಿ ಮಾಡಿರುವಂತಹ ಮಾಮೂಲಿ ಸಾಂಬಾರಿಗೆ ಹಾಕುವಂಥ ಸಾಂಬಾರು ಪೌಡರ್ 2 ಚಮಚ ಆಗೋಷ್ಟು ಸೇರಿಸ್ತಾ ಇದ್ದೀನಿ. ಹಾಗೆ ನಾನು ಏನು ಫ್ರೈ ಮಾಡ್ಕೊಂಡಿದ್ದೀನೋ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಕೊಬ್ಬರಿ ಎಲ್ಲನೂ ಜಾರಿಗೆ ಸೇರಿಸ್ತಾ ಇದ್ದೀನಿ. ತಣ್ಣಕ್ಕೆ ಆದಮೇಲೆ ಸೇರಿಸ್ಕೊಳ್ಬೇಕಾಗುತ್ತೆ. ಎಲ್ಲನೂ ಅಷ್ಟೇ ಸೇರಿಸ್ಕೊಂಡು ಹಾಗೆ ಬಾಣಲಿಯನ್ನು ತೊಳೆದ್ಬಿಟ್ಟು ಒಂದು ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ. ರುಬ್ಕೊಳ್ಳುವಷ್ಟು ನೀರನ್ನು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ, ಕೊಬ್ಬರಿ ಎಲ್ಲ ನುಣ್ಣಗೆ ಆಗೋವರೆಗೂ. ಇಷ್ಟನ್ನು ಸೇರಿಸ್ಕೊಂಡು ನುಣ್ಣಕ್ಕೆ ರುಬ್ಕೊಂಡ್ರೆ ಆಯಿತು. ಕೊಬ್ಬರಿ ಎಲ್ಲ ಚೆನ್ನಾಗಿ ನುಣ್ಣಕ್ಕೆ ಆಗೋವರೆಗೂ ರುಬ್ಕೊಂಡು ಬಂದು ಸೈಡ್ಗೆ ತೆಗೆದಿಟ್ಕೊತಾ ಇದ್ದೀನಿ. ಅಷ್ಟೊತ್ತಿಗೆ ನುಗ್ಗೆಕಾಯಿ ಎಲ್ಲನೂ ಬೆಂದಿರುತ್ತೆ. ಜಾಸ್ತಿ ಬೇಯಿಸ್ಕೊಳ್ಬಾರ್ದು, ನುಗ್ಗೆಕಾಯಿ ಜಾಸ್ತಿ ಬೇಯಿಸ್ಕೊಂಡ್ರೆ ನುಣ್ಣಗೆ ಆಗೋಗ್ಬಿಡುತ್ತೆ. ಅದರಿಂದ ನೋಡ್ಕೊಂಡು ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡಿ, ಆ ರೀತಿ ಬೇಯಿಸ್ಕೊಂಡ್ರೆ ಸಾಕು, ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕು. ಇದನ್ನು ಈಗ ಬೇಯಿಸ್ಕೊಂಡ್ಮೇಲೆ ಫಿಲ್ಟ್ರ್ ಮಾಡ್ಕೊಳ್ಬೇಕಾಗುತ್ತೆ. ಬಟ್ಲಿಗೆ ಹಾಕ್ಕೊಂಡು ನೋಡಿ, ನೀರನ್ನು ಸಪ್ರೇಟು ಮತ್ತು ನುಗ್ಗೆಕಾಯಿ ಬೇಳೆ ಎಲ್ಲ ಸಪ್ರೇಟ್ ಮಾಡ್ಕೊಳ್ಬೇಕಾಗುತ್ತೆ. ಸಪ್ರೇಟ್ ಮಾಡಿಕೊಂಡು ಸೈಡ್ಗೆ ತೆಗೆದಿಟ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಬೇಳೆನೂ ಅಷ್ಟೇ ಹಾಗೇ ಉಳಿಸ್ಕೊಂಡಿದ್ದೀನಿ, ಸಾಂಬಾರಿಗೆ ಬೇಕಾಗುವಷ್ಟು ಬೇಳೆ, ಅದನ್ನೆಲ್ಲ ಸೈಡ್ಗೆ ತೆಗೆದು ಇಡ್ತಾ ಇದ್ದೀನಿ. ಈಗ ಅದೇ ಜಾರ್ಗೆ ನಾನು ಏನು ಮಸಾಲೆನ ರುಬ್ಕೊಂಡು ಬಂದಿದ್ದೀನೋ ಆ ಮಸಾಲೆಗೆ ನಾನು ಏನು ಬೇಳೆ ಸೈಡ್ಗೆ ತೆಗೆದಿಟ್ಕೊಂಡಿದ್ದೀನೋ ಆ ಬೇಳೆನ ಸೇರಿಸ್ಕೊಳ್ಬೇಕಾಗುತ್ತೆ. 1.5 ಸೌಟ್ ಆಗುವಷ್ಟು ಬೇಳೆನ ಸೇರಿಸ್ತಾ ಇದ್ದೀನಿ. ನಮ್ಮ ಸಾಂಬಾರಿಗೆ ನೋಡಿಕೊಂಡು ಎಷ್ಟು ಬೇಳೆ ಬೇಕಾಗುತ್ತೋ ಅಷ್ಟು ಬೇಳೆನ ಸೇರಿಸ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ 1.5 ಸೌಟ್ ಆಗುವಷ್ಟು ಬೇಳೆನ ಸೇರಿಸ್ಕೊಂಡು ಇದನ್ನು ಅಷ್ಟೇ ಸಾಫ್ಟ್ ಆಗೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಂಡು ಬಂದಿದ್ದೀನಿ. ನಾನು ಏನು ನೀರನ್ನು ಬಗ್ಸ್ಕೊಂಡಿದ್ದೀನೋ ಬೇಳೆ ಬೇಯಿಸಿರುವಂಥ ನೀರಿಗೇ ನಾನು ರುಬ್ಕೊಂಡು ಬಂದ ಮಸಾಲೆಯನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಜಾರನ್ನು ಅಷ್ಟೇ ತೊಳೆದ್ಬಿಟ್ಟು ಆ ನೀರನ್ನು ಅಷ್ಟೇ ಸೇರಿಸ್ತಾ ಇದ್ದೀನಿ. ಈಗ ಸಾಂಬಾರು ಒಂದು ಸತಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ನಮಗೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ಯಾವ ರೀತಿ ಬೇಕೋ ನಮಗೆ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸಾಂಬಾರನ್ನು. ನಾನು ಇನ್ನೂ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ. ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನೋಡಿ, ನಾನು ಅಷ್ಟು ಗಟ್ಟಿಯಾಗಿ ಮಾಡಿಲ್ಲ, ಅಷ್ಟು ತೆಳ್ಳಕ್ಕೇನೂ ಮಾಡಿಲ್ಲ, ಆ ರೀತಿ ಮಾಡ್ಕೊಂಡಿದ್ದೀನಿ. ಉಪ್ಪು ಹಾಕಿರ್ತೀವಿ, ಈಗ ನೋಡಿಕೊಂಡು ಉಪ್ಪು ಹಾಕ್ಕೊಂಡ್ರೆ ಆಯಿತು. ಮೊದಲು
ಬೇಳೆ ಬೇಯಿಸುವಾಗ ನುಗ್ಗೆಕಾಯಿ ಹಾಕಿದಾಗ ಉಪ್ಪು ಹಾಕಿರ್ತೀವಿ. ಈಗ ನೋಡಿಕೊಂಡು ಉಪ್ಪು ಹಾಕ್ಕೊಂಡ್ರೆ ಆಯಿತು. ನೋಡಿ ಆ ರೀತಿ ಮಾಡ್ಕೊಂಡಿದ್ದೀನಿ. ಈಗ ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಳ್ಬೇಕಾಗುತ್ತೆ. ಈಗ ಅದೇ ಪಾತ್ರೆಗೇ ನಾನು ಏನು ಬೇಳೆ ಬೇಯಿಸ್ಕೊಂಡಿದ್ದೀನೋ ಅದೇ ಪಾತ್ರೆಗೇ 2ರಿಂದ 3 ಚಮಚ ಆಗುವಷ್ಟು ಎಣ್ಣೆನ ಸೇರಿಸಿದ್ದೀನಿ. ಎಣ್ಣೆ ಕಾದಾದಮೇಲೆ 1/4 ಟೀ ಚಮಚದಷ್ಟು ಸಾಸಿವೆ ಚಟಪಟ ಅಂತ ಸೇರಿದ್ಮೇಲೆ ಸ್ವಲ್ಪ ಕರಿಬೇವನ್ನು ಸೇರಿಸ್ತಾ ಇದ್ದೀನಿ. ಹಾಗೆ 4ರಿಂದ 5 ಬೆಳ್ಳುಳ್ಳಿ ಜಜ್ಜಿಬಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಇಷ್ಟೇ ಇದಕ್ಕೆ ಸೇರಿಸ್ತಾ ಇರೋದು. ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ನಾನು ಏನು ಸಾಂಬಾರನ್ನು ಮಾಡಿಟ್ಕೊಂಡಿದ್ದೀನೋ ಆ ಸಾಂಬಾರನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊಂಡ್ರೆ ಆಯಿತು. ನೋಡಿ ಎಲ್ಲನೂ ಅಷ್ಟೇ ಆ ರೀತಿ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಮಂದಕ್ಕೇನಿಲ್ಲ, ಜಾಸ್ತಿ ತೆಳ್ಳಕ್ಕೇನಿಲ್ಲ. ನೋಡಿ ಈ ಸಾಂಬಾರನ್ನು ಇನ್ನೊಂದು ಸೈಡ್ಗೆ ಇಡ್ತಾ ಇದ್ದೀನಿ. ಅದು ಕಾಯ್ತಾ ಇರುತ್ತೆ. ಟೇಸ್ಟ್ ನೋಡ್ಕೊಂಡು ಬೇಕಾದರೆ ಉಪ್ಪು ಸಾಲಿಲ್ಲ ಅಂದರೆ ಉಪ್ಪು ಹಾಕ್ಕೊಳ್ಬೇಕಾಗುತ್ತೆ. ಈಗ ಒಂದು ಬಾಣಲೆಗೆ 2ರಿಂದ 3 ಚಮಚ ಆಗುವಷ್ಟು ಎಣ್ಣೆ ಕಾದಾದಮೇಲೆ 1/4 ಟೀ ಚಮಚದಷ್ಟು ಸಾಸಿವೆ ಚಟಪಟ ಅಂತ ಸೇರಿದ್ಮೇಲೆ 1 ಚಮಚ ಆಗುವಷ್ಟು ಉದ್ದಿನಬೇಳೆ, 1 ಚಮಚ ಆಗುವಷ್ಟು ಕಡಲೆಬೇಳೆಯನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ 2 ಗಡ್ಡೆ ಆಗುವಷ್ಟು ಈರುಳ್ಳಿ, ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಆ ವಿಡಿಯೋ ಮಿಸ್ ಆಗಿದೆ, ಅದರಿಂದ ಇಷ್ಟನ್ನು ಹಾಕಿದ್ದೀನಿ ಹೇಳ್ಬಿಟ್ಟು. ಹಾಗೆ 1 ಚಮಚ ಆಗುವಷ್ಟು ಧನಿಯಾ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಅರ್ಧ ಭಾಗದಷ್ಟು ಫ್ರೈ ಆದಮೇಲೆ 1 ಚಮಚ ಆಗುವಷ್ಟು ಧನಿಯಾ ಪುಡಿಯನ್ನು ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಈಗ ಪಲ್ಯವನ್ನು ಅದರಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ನುಗ್ಗೆಕಾಯಿ ಮತ್ತು ಬೇಳೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗಂತ ಸೌಟಲ್ಲಿ ಜಾಸ್ತಿ ಮಿಕ್ಸ್ ಮಾಡ್ಕೋಬಾರ್ದು. ಸೌಟಲ್ಲಿ ಮಿಕ್ಸ್ ಮಾಡಿದ್ರೆ ನುಗ್ಗೆಕಾಯಿ ಎಲ್ಲ ನುಣ್ಣಗೆ ಹೋಗುತ್ತೆ. ಆ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ನುಗ್ಗೆಕಾಯಿ ಎಲ್ಲ ನುಣ್ಣಗೆ ಹೋಗುತ್ತೆ. ನೋಡಿ ಈ ಪಲ್ಯನೂ ಅಷ್ಟೇ ರೆಡಿಯಾಗಿದೆ. ಇನ್ನೊಂದು ಸೈಡ್ಗೆ ತೆಗೆದಿಡ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿ ಸೈಡ್ಗೆ ತೆಗೆದಿಡ್ತಾ ಇದ್ದೀನಿ. ಈಗ ಸಾಂಬಾರು ಅಷ್ಟೇ ಕಾದಿದೆ. ಚೆನ್ನಾಗಿ ಒಂದು 4ರಿಂದ 5 ಕುದಿ ಬಂದರೆ ಆಯಿತು. ರೆಡಿಯಾಗಿದೆ ಬಸ್ಸಾರು. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.